ಸಹಕಾರದಂತೆ ಕಳೆದ ಬಾರಿ 15 ಲಕ್ಷ ಲಾಭ ಇತ್ತು. ಈ ಸಲ ನಿಮ್ಮ ಸಹಕಾರದಿಂದ 17,13,727 ರೂಪಾಯಿ ಲಾಭ ಕೊಡಲು ನಿಮ್ಮೆಲ್ಲರ ಸಹಕಾರ ಹಾಗೂ ನಮ್ಮ ನೌಕರರ ಸಂಘದಿಂದ ಸಾಧ್ಯವಾಗಿದೆ. ಹಾಗೆ ನೀವು ನಮ್ಮ ಕಳೆದ ಬಾರಿ ಒಂದು ಮನವಿ ಮಾಡಿದ್ರಿ, ಹಸುಗಳು ಬಿದ್ದಾಗ ಅದು ಎತ್ತಕ್ಕೆ ಭಾಳ ಹಿಂಸೆ ಆಗುತ್ತೆ, ಎಲ್ಲರೂ ಕರೀಬೇಕು ಬನ್ನಿ ಎತ್ತಿ ಅಂತ ಹೇಳಿ. ಅದನ್ನು ಈ ವರ್ಷ ನಾವು ತಂದಿದ್ದೀವಿ. ಅದರಿಂದ ಈಗ 3 ಜನ ಉತ್ಪಾದಕರು ಅನುಕೂಲ ಆಯಿತು. ಹಸುಗಳು ಹುಷಾರಾದವು. ಹಾಗೆ ಕಳೆದ ಬಾರಿ ಒಂದು ಮನವಿ ಕೊಟ್ಟಿದ್ರಿ, ಜಾಗ ತಗೋಬೇಕು ನೀವು ಮಂದಿರಲ್ಲಿ ದುಡ್ಡಿಲ್ಲ ಅಂತ ಮನವಿ ಮಾಡಿದ್ರಿ. ಅದೇ ರೀತಿ ಈ ಸತಿ ನಾವು 10 ಗಂಟೆ ಜಾಗನೂ ಕೂಡ ವೆಟನರಿ ಹಾಸ್ಪಿಟಲ್ ಪಕ್ಕ ಖರೀದಿ ಮಾಡಿದ್ದೀವಿ. ನಮ್ಮ ಕ್ರೋಢೀಕರಣ ನೋಡಿಕೊಂಡು ಅದಕ್ಕೆ ಮುಂದಿನ ಕೆಲಸ ಪ್ರಾರಂಭ ಮಾಡ್ತೇವೆ. ಹಾಗೂ ಪ್ರತಿ ಬಾರಿ ನಾವು ಯಾವ ರೀತಿ ಪ್ರತಿ ರಾಸುಗೂ ನಮ್ಮ ಡೈರಿಯಲ್ಲಿ ಒಂದು ಇನ್ಸೂರೆನ್ಸ್ ಫ್ರೀ ಕೊಟ್ಟಿದ್ದು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಅತಿ ಹೆಚ್ಚು ಆ ಉತ್ಪಾದಕರಿಗೂ ಸೇಮ್ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಹೋಗ್ತಿದ್ದೀವಿ. ಇವತ್ತು ಕೃಷ್ಣೇಗೌಡರು ವಿಶ್ವಾಸವ್ರು ಬರಬೇಕಿತ್ತು, ಅವ್ರ ಹತ್ರ 3 ಮನವಿ ಮಾಡೋದಿತ್ತು. ಆದರೂ ಈ ಪತ್ರಿಕೆ ಮುಖೇನ ಅವರಿಗೆ ನಾನು ಮನವಿ ಮಾಡ್ತೀನಿ. ಏನಂದರೆ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಅವರು SLC ಮತ್ತು PUC ಮುಗಿದ ಮೇಲೆ ಅವರು ಮಂಡ್ಯಕ್ಕೆ ಹೋಗಬೇಕು, ಇಲ್ಲ ಮೈಸೂರಿಗೆ ಹೋಗಬೇಕು. ಅಲ್ಲಿ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತ ಕೇಳೋಂಥ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದೆ. ಇಬ್ಬರು ಕಾರಣದಿಂದ ಬಂದಿಲ್ಲ. ಅದು ಪತ್ರಿಕೆ ಮುಖಾಂತರ ತಲುಪಲಿ ಅಂತ ನಾನು ಪತ್ರಕರ್ತರಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಉತ್ಪಾದಕರು ನಮ್ಗೆ ಇದೇ ರೀತಿ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ ಕಟ್ಟಡ ಮಾಡೋಕ್ಕೆ ನಮಗೆ ಅವಕಾಶ ಆಗಬೇಕು. ಆಮೇಲೆ ಈಗ ನೀವು ಏನದು ಜಡ್ಡಿನಾಂಶ ಅಂತ ಅವ್ರು ಏನು ಹೇಳಿದ್ರು ಅದನ್ನು ಅವ್ರಿಗೆ ತಲುಪಿಸ್ತೀನಿ. ಈ ರೀತಿ ಆಗಿದೆ, ಈ ರೀತಿ ಈಗ ಇದಾಗಿದೆ ಅಂತೇಳಿ ಅವರಿಗೆ ನಾನು ವಿಚಾರ ಮುಟ್ಟಿಸ್ತೀನಿ. ನಿಮ್ಮ ಕೇಳ್ಕೊಂಡೆ ಅದನ್ನ ಮುಂದಕ್ಕೆ ಮುಂದುವರಿತೀನಿ. ಹಾಗಾಗಿ ಹೇಳ್ತಾ ನನ್ನ ಮಾತುಗಳನ್ನ